ನಮಸ್ಕಾರ, ನಾನು ರಾಶಿಕಾ ಕರಾವಳಿ. ಈಗಿನ ಕಾಲದಲ್ಲಿ ದಾರಿಯಲ್ಲಿ ಏನಾದರೂ ಸಿಕ್ಕಿದ್ರೆ ಸಾಕು, ಅದನ್ನ ಸಿಕ್ಕಿದ್ದೇ ಸೀರುಂಡೆ ಅಂತ ತಗೊಂಡು ಹೋಗ್ತಾರೆ. ಇನ್ನು ದುಡ್ಡು ಸಿಕ್ಕಿದ್ರಂತೂ ಸಾಕು, ಲಕ್ಷ್ಮಿ ಸಿಕ್ಕಿದ್ಲು ಅಂತ ಖುಷಿಯಿಂದ ಮನೆಗೆ ತಗೊಂಡು ಹೋಗ್ತಾರೆ. ಇಂತಹವರ ನಡುವೆ ಪೌರ ಕಾರ್ಯಕರ್ತೆಯೊಬ್ಬರು ಪ್ರಾಮಾಣಿಕತೆಗೆ ಮಾದರಿಯಾಗಿದ್ದಾರೆ. ಇವರು ಮಾಡಿದ ಕೆಲಸಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಮೆಚ್ಚುಗೆ ಕೇಳಿಬಂದಿದೆ. ಹೌದು, ಈಗಿನ ಕಾಲದಲ್ಲಿ 1 ರೂಪಾಯಿ ಸಿಕ್ಕರೂ ಬಿಡುವುದಿಲ್ಲ. ಅಂತಹದರಲ್ಲಿ ಇಲ್ಲೊಬ್ಬರು ನೈರ್ಮಲ್ಯ ಕಾರ್ಯಕರ್ತೆ ತನಗೆ ಸಿಕ್ಕಂತ ದೊಡ್ಡ ಮೊತ್ತದ ಹಣವನ್ನ ಪ್ರಾಮಾಣಿಕವಾಗಿ ಹಣದ ಮಾಲೀಕನಿಗೆ ವಾಪಸ್ ನೀಡಿದ್ದಾರೆ. ಇವರ ಈ ಪ್ರಾಮಾಣಿಕತೆ ಈಗಿನ ಜನರಿಗೆ ಮಾದರಿಯಾಗಿದೆ. ಈ ಘಟನೆ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿದ್ದು, ಸಿಕ್ಕ 10 ಲಕ್ಷ ರೂಪಾಯಿ ಹಣದ ಬ್ಯಾಗನ್ನ ಮಹಿಳೆ ವಾಪಸ್ ನೀಡಿದ್ದಾರೆ. ಅಂಜು ಮಾನೆ ಎಂಬ ನೈರ್ಮಲ್ಯ ಕಾರ್ಯಕರ್ತೆ ಪುಣೆಯ ಸದಾಶಿವಪೇಟದಲ್ಲಿ ಬೆಳಿಗ್ಗೆ 7 ಗಂಟೆಗೆ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ ದೂರದಲ್ಲಿ ಬ್ಯಾಗ್ ಕಂಡು ಬಂದಿದೆ. ಅದನ್ನ ನೋಡಿದ ಅಂಜು ಮಾನೆ ಅದರಲ್ಲಿ ಏನಿದೆ ಎಂದು ಕುತೂಹಲದಿಂದ ಹೋಗಿ ನೋಡಿದಾಗ ಅವರಿಗೊಂದು ಅಚ್ಚರಿ ಕಾದಿತ್ತು. ಆ ಬ್ಯಾಗ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ಲಕ್ಷ ಹಣ ಜೊತೆಗೆ ಕೆಲವೊಂದು ಔಷಧಿಗಳಿದ್ದವು. ಇದನ್ನ ನೋಡಿದ ಮಹಿಳೆ ತಕ್ಷಣ ಸಂಬಂಧಪಟ್ಟವರಿಗೆ ವಾಪಸ್ ನೀಡಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳ ಮುಂದೆ ವಿಷಯ ಹಂಚಿಕೊಂಡ ಮಹಿಳೆ, ನಾನು ಪ್ರತಿದಿನ ಇದೇ ಬೀದಿಯಲ್ಲಿ ಕೆಲಸ ಮಾಡುವುದು. ಮನೆಯೊಂದರ ಬಳಿ ನನಗೆ ಬ್ಯಾಗ್ ಸಿಕ್ಕಿತ್ತು. ತಕ್ಷಣ ನನಗೆ ತಿಳಿದ ಮನೆಯವರ ಬಳಿ ಇದು ನಿಮ್ಮ ಬ್ಯಾಗಾ ಎಂದು ಕೇಳಿದೆ. ಅದರಲ್ಲಿ ಒಬ್ಬರು ಇದು ನನ್ನದೇ ಬ್ಯಾಗ್ ಎಂದು ಹೇಳಿದ್ದಾರೆ. ಇದು ಅವರದೇ ಬ್ಯಾಗ್ ಎಂಬುದನ್ನು ದೃಢಪಡಿಸಿಕೊಂಡು ಆಮೇಲೆ ಅವರಿಗೆ ಬ್ಯಾಗ್ ಅನ್ನ ವಾಪಸ್ ನೀಡಿದ್ದೇನೆ ಎಂದು ಹೇಳಿದ್ದಾರೆ.